ಜಟ್ಟಿಗಾಳಗದಿಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ಭರಸೆಗಳೆಲ್ಲ ವಿಫಲವೆನ್ನುವೆಯೇ. ಮುಟ್ಟಿ ನೋಡವನ ಮೈ ಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಸಾಧನೆಯಲ್ಲಿ ಫಲ ಇಲ್ಲ ಅಂತ ಅನ್ಬೇಡಪ್ಪ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. 2ನೇ ಅಧ್ಯಾಯದಲ್ಲಿ ಪರಮಾತ್ಮನ ಹೇಳ್ತಾನೆ, ಅಪ್ಪ ಅರ್ಜುನ, ಒಂದೊಂದು ಹೆಜ್ಜೆ ಆದ್ರೂ ಮುಂದೆ ಇಡು ಸಾಧನೆಯ ದಾರಿಯಲ್ಲಿ, ಅಷ್ಟರ ಮಟ್ಟಿಗಾದ್ರೂ ನನಗೆ ಶಾಂತಿ ನೆಮ್ಮದಿ ಖಂಡಿತ. ಹೌದಲ್ವ ಹೇಳಿ? ಈಗ ಮನಸ್ಸನ್ನುವಂಥದ್ದು ತಳಮಳವಾಗಿ ಕುಣಿತದೆ, ಅಳುತ್ತದೆ. ಆ ಮನಸ್ಸನ್ನು ನಾನು ಪ್ರಶಾಂತವಾಗಿಟ್ಟುಕೊಳ್ಳಬೇಕು ಅನ್ನುವಂಥ ರೀತಿಯಲ್ಲಿ ನಾನೇ ಪ್ರಯತ್ನ ಮಾಡಿ ಸ್ವಲ್ಪ ಭಜನೆ, ಸ್ವಲ್ಪ ಪೂಜೆ, ಸ್ವಲ್ಪ ಧ್ಯಾನ ಅಲ್ಲ, ಆ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವ ಪ್ರಯತ್ನ ಸ್ವಲ್ಪ ಸ್ವಲ್ಪ ಆದ್ರೂ ಮಾಡಿದಷ್ಟು ಅಷ್ಟರ ಮಟ್ಟಿಗಾದ್ರೂ ಶಾಂತಿ ಆನಂದ. ಹೌದಲ್ಲೋ? ಆದ್ರಿಂದ ನಾನು ಸಾಧನೆಯಲ್ಲಿ ಇಷ್ಟು ಪ್ರಯತ್ನ ಮಾಡಿ ನನಗೆ ಏನು ಫಲ ಸಿಗಲಿಲ್ಲ ಸ್ವಾಮಿ. ಕೈ ಇಲ್ಲಿ ಕೇಳು. ಜಟ್ಟಿ ಕಾಳಗದಿಗೆಲ್ಲದೊಡೆ ಏನಂತೆ? ಕುಸ್ತಿ ಕಲಿತಾನೆ, ಗರಡಿಗೆ ಹೋಗ್ತಾನೆ, ಪಟ್ಟು ವರಸೆಗಳನ್ನೆಲ್ಲ ಕಲಿತಾನೆ. ಅವನ ನಿಜವಾದ ದೃಷ್ಟಿ ಎದುರಾಳಿಯನ್ನು ಗೆಲ್ಲಬೇಕು, ಚಾಂಪಿಯನ್ ಅಂತ ಅನ್ನಿಸ್ಬೇಕು. ಹೌದು. ಆದರೆ ಕುಸ್ತಿಯಲ್ಲಿ ಸೋತ ಅಂತ ಇಟ್ಕೊಳ್ಳಿ, ಏನಾಯ್ತು? ಅವ ಸೋತ್ರೂ ಕೂಡ ಅವನು ಪ್ರತಿ ದಿವಸ ಬೆಳಗ್ಗೆ ಎದ್ದು ಹೋಗಿ ಅಲ್ಲಿ ಏನು ವ್ಯಾಯಾಮ, ಏನೊಂದು ಕುಸ್ತಿ ಕಲಿಯುವಂತಹ ಕಷ್ಟಪಟ್ಟ ಸಾಧನೆ ಮಾಡಿದ್ದಾನೋ ಅದರ ಫಲ ಅನ್ನುವಂಥದ್ದು ನೋಡು ಹತ್ರ ಹೋಗು. ಅವನ ಮೈಕಟ್ಟು ಮುಟ್ಟಿ ನೋಡು, ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ. ಹೇಗಿದೆ ಅವನ ಮೈ? ಅಯ್ಯೋ, ಅವನ ಮೈ ಕಬ್ಬಿಣದಾಗಿದೆ ಸ್ವಾಮಿ. ಹಾಗಾದ್ರೆ ಪ್ರತಿ ದಿವಸ ಅವನು ಮಾಡಿದಂತಹ ಪ್ರಯತ್ನಕ್ಕೆ ಫಲ ಅಲ್ಲಿದೆ ನೋಡು. ಅವನ ಮೈ ಕಟ್ಟು ಕಬ್ಬಿಣ ಗಟ್ಟಿ. ಗೆಲ್ಲಿಲ್ಲ, ನಾಳೆ ಗೆದ್ದಾನು, ಆ ಪ್ರಶ್ನೆ ಬೇರೆ. ಕರ್ಮಣಿಯೇವ ಅಧಿಕಾರ ಮಾ ಫಲೇಶು. ಕರ್ತವ್ಯವನ್ನು ಮಾಡು, ಹೋಗು ನೋಡು. ಎಡವದೆಯ ಮೈಗಾಯ ಒಡೆಯದೆಯ ಮಗುವಾರು ನಡೆಯ ಕಲಿತವನು ಮತಿ ನೀತಿ ಗತಿಯಂತು. ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ಮೈ ದಡವಿ ಕೊಳುವವರೆಲ್ಲ ಮಂಕುತಿಮ್ಮ. ಸಾಧನೆಯ ದಾರಿ ಕಷ್ಟ ಕಣು, ಸುಲಭ ಅಲ್ಲ. ಆದರೆ ಒಂದು, ಆ ಸಾಧನೆಯಲ್ಲಿ ನಿರಾಶೆ ಆಗಬಾರದು. ಇಲ್ಲಿ ಕೇಳು. ಹುಟ್ಟಿದ ಕೂಡಲೇ ನೀನು ನಡೆದಿದ್ಯಾ ಹೇಳು? ಹುಟ್ಟಿದ ಕೂಡಲೇ ನೀನು ಮಾತಾಡಿದ್ಯಾ ಹೇಳು? ಎಡವದೆಯ ಮೈಗಾಯ ಒಡೆಯದೆ ಮಗುವಾರು ನಡೆಯ ಕಲಿತವನು. ಹೌದಲ್ಲ? 2 ವರ್ಷ ಆಗಬೇಕು, 2.5 ವರ್ಷ ಆಗಬೇಕು ಆ ಮಗುವನ್ನುವಂತ ಚೆನ್ನಾಗಿ ನಡೀಲಿಕ್ಕೆ ಕಲಿಯಬೇಕಾದ್ರೆ. ಆ ಮಗುವನ್ನುವಂಥದ್ದು ಮೊದಲು ಅಂಗಾತ ಬಿದ್ದಿರೋದು, ಕವಚಿ ಬೀಳಬೇಕಾದ್ರೆ ಕೆಲವು ತಿಂಗಳು, ಕವಚಿ ಬಿದ್ದದ್ದ ಆ ಮಗು ಕೂತ್ಕೊಳ್ಬೇಕಾದ್ರೆ ಕೆಲವು ತಿಂಗಳು, ಆ ಕೂತಂತ ಆ ಮಗುವನ್ನುವಂಥದ್ದು ನಿಂತಿತು ಅಂತನ್ನುವಾಗ ತಾಯಿಗೆ ಏನೊಂದು ಸಂತೋಷ. ಒಂದೊಂದೇ ಕಾಲ ಅಂಬೆ ಕಾಲಿಟ್ಟದು ಬರಬೇಕಾದ್ರೆ ಮಗು, ಆ ಆನಂದವೇ ಬೇರೆ ತಾಯಿ ತಂದೆಗಳು. ಆದರೆ ಆ ಅಂಬೆ ಕಾಲಿಡುವಂತಹ ಸಮಯದಲ್ಲಿ ಒಂದೇ ಸಲ ನಾನು ನಡೀಲಿಕ್ಕೆ ಕಲ್ತಿದ್ದೇನೆ ಸ್ವಾಮಿ, ಯಾರಿಲ್ಲ, ಯಾರಿಲ್ಲ. ಎಡವದೆಯ ಮೈಗಾಯ ಒಡೆಯದೆಯೇ ಮಗುವಾರು ನಡೆಯ ಕಲಿತವನು. ನೀರು ಕುಡಿಯದೆ ನಾನು ಈಜಲಿ ಕಲ್ತಿದ್ದೇನೆ ಸ್ವಾಮಿ. ಯಾವನ್ರಿ? ಅಯ್ಯೋ ಸ್ವಾಮೀಜಿ, ನಾನು ನೆಲದ ಮೇಲೆ ಈಜಲಿ ಕಲ್ತದ್ದು, ಆದ್ರಿಂದ ಫಸ್ಟ್ ಕ್ಲಾಸ್ ಕಲ್ತಿದ್ದೇನೆ. ನೀರಿಗೆ ಇಳಿ ಗೊತ್ತಾಗುತ್ತೆ. ಆದ್ರಿಂದ ಈಜಲಿಕ್ಕೆ ಕಲಿಬೇಕೋ ನೀರು ಕುಡಿಬೇಕು, ಸೈಕಲ್ ಕಲಿಬೇಕೋ ಗಾಯ ಆಗಬೇಕು. ಪ್ರಪಂಚವೇ ಹೀಗೆ ಸ್ವಾಮಿ. ಆದ್ರಿಂದ ನೋಡು, ಏಸು ಸಲ ತಪವಗೈದೇಸು ಬನ್ನವನಾಂತು ಕೌಶಿಕಂ ಬ್ರಹ್ಮರ್ಷಿ ಪದ ಕರುಹನಾದನ್. ಘಾಸಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸತ್ಮವನು ಮಂಕುತಿಮ್ಮ. ಕೌಶಿಕ ಅನ್ನುವಂತ ಕ್ಷತ್ರಿಯ, ವಿಶ್ವಾಮಿತ್ರ ಅನ್ನುವಂತ ರೀತಿಯಲ್ಲಿ ಆಗಿ ಆಮೇಲೆ ಬ್ರಹ್ಮರ್ಷಿ ಅನ್ನುವಂತ ರೀತಿಯಲ್ಲಿ ಬ್ರಾಹ್ಮಣನಾಗಬೇಕಾದ್ರೆ ಅದೊಂದು ಎಷ್ಟು ದೊಡ್ಡ ಸಾಧನೆ ಸ್ವಾಮಿ, ಎಷ್ಟು ದೊಡ್ಡ ಸಾಧನೆ. ಆದರೆ ಸಾಧನೆಯ ಪಥದಲ್ಲಿ ಬಿದ್ದದ್ದು ಹೌದು, ಮೇನಕೆಯನ್ನು ಮದುವೆ ಆದದ್ದು ಹೌದು, ಜಾರಿ ಬಿದ್ದದ್ದು ಹೌದು. ಆದರೆ ಅಲ್ಲೇ ಬೀಳಿಲ್ಲ, ಅಲ್ಲೇ ಕೂತಿಲ್ಲ. ಮತ್ತೆ ತನ್ನ ಧ್ಯೇಯವನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಮತ್ತೆ ಸಾಧನೆ ಮಾಡಿ ಬ್ರಹ್ಮರ್ಷಿ ಋಷಿ ವಸಿಷ್ಠರಿಂದ ತಾನು ಕೂಡ ಬ್ರಹ್ಮರ್ಷಿ ಅನ್ನುವಂತ ರೀತಿಯಲ್ಲಿ ಅನ್ನಿಸಿಕೊಂಡೇ ಬಿಟ್ಟ. ಅದು ವಿಶ್ವಾಮಿತ್ರನ ಸಾಧನೆ. ಅದನ್ನು ಧ್ಯೇಯದಲ್ಲಿಟ್ಟುಕೊಳ್ಬೇಕು ಸ್ವಾಮಿ. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ, ರಾತ್ರಿ ಹಗಲಾಗುವುದರೊಳಗೆ ಕೌಶಿಕ ಬ್ರಹ್ಮರ್ಷಿ ಆಗಲಿಲ್ಲ. ಎಲ್ಲ ಸಾಧನೆಯೂ ಅಷ್ಟೇ ಆ ಮನಸ್ಸಿನ ಸಾಧನೆಗೆ, ಮನಸ್ಸಿನ ಪ್ರಶಾಂತತೆಗೆ ಪ್ರಯತ್ನ ಮಾಡಬೇಕು. ಆದರೆ ನಮಗೆಲ್ಲ ಹೇಗೆಂದ್ರೆ, ನಾವು ಕಷ್ಟಪಡಲಿಕ್ಕೆ ತಯಾರಿಲ್ಲ. ಆಚಾರ್ಯ ಮುಖೇನ ಕಾರ್ಯಶ್ಯ ಎಲ್ಲ ಯಾರಾದರೂ ಸಾಧನೆ ಮಾಡಬೇಕು, ಯಾರಾದರೂ ತಪಸ್ಸು ಮಾಡಬೇಕು, ಅದರ ಪುಣ್ಯ ನಮಗೆ ದಾಟಿ ಬರಬೇಕು ಅಷ್ಟೇ.
ನಮಗೆ ಶಾಂತಿ ಬೇಕು, ಸುಖ ಬೇಕು. ಆದರೆ ಶಾಂತಿ ಸುಖ ಅನ್ನುವಂಥದ್ದು ನನ್ನಲ್ಲೇ ಇದೆ. ನನ್ನ ಮನಸ್ಸನ್ನು ನಾನೇ ಪ್ರಶಾಂತವಾಗಿ ಇಟ್ಟುಕೊಳ್ಬೇಕು. ಅದೇ ಮಹತ್ತರವಾದ ಸಾಧನೆ. ಅದು ನಂಬುವ ಜಾತಿ ಅಲ್ಲ ನಾನು. ಅಥವಾ ಇನ್ನು ಕೆಲವರಿಗೆ, ಸ್ವಾಮೀಜಿ ನಾವೆಲ್ಲ ಪಾಪಿಗಳು, ನಾವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಬೋದಾ? ಅಲ್ಲ, ನಾವು ಕೂಡ ಉಪನಿಷತ್ತೆಲ್ಲ ಕೇಳ್ಬೋದಾ? ನಾವು ಭಗವದ್ಗೀತೆ ಓದ್ಬೋದಾ? ನಾವು ಕೂಡ ಸಾಧನೆ ದಾರಿಗೆ ಬರ್ಬೋದೇ ಸ್ವಾಮಿ? ಎಷ್ಟೋ ಜನರಿಗೆ ಅದು ಬೇರೆ ಚಿಂತೆ. ಪರಮಾತ್ಮ ಗೀತೆಯಲ್ಲಿ ಹೇಳಿದಾನೆ, ಪಾಪಿಗಳಲ್ಲಿ ಮಹಾಪಾಪಿ ಆದರೂ ಕೂಡ ಏ ಭಜತೆ ಮಾ ಮನನ್ಯ ಭಾಗ್ ಸಾಧುರೇವ ಸಮಂತವ್ಯ. ಅವನು ಪಾಪಿಗಳಲ್ಲಿ ಮಹಾಪಾಪಿ ಆದರೂ ಕೂಡ ಅವನು ಮನಸ್ಸು ಬುದ್ಧಿಯನ್ನು ನನ್ನ ಕಡೆಗೆ ತಿರುಗಿಸ್ತಾನೋ ಅರ್ಜುನ, ಅವನು ಪರಮ ಪಾವನ. ಡಿ ವಿಜಯವರ ದೃಷ್ಟಿ ನೋಡಿ, ತಮ್ಮ ಯಾರನ್ನು ಕೂಡ ದೋಷಿ ಪಾಪಿ ಅಂತ ಅನ್ಬೇಡಪ್ಪ. ದೋಷಿಯವನಿವನು ಪಾಪಿಯನುತ್ತಗಳಹದಿರು, ಆಶೆಯನಿತವನು ಸಹಿಸಿದನು ದಹಿಸಿದನು, ವಾಸನೆಗಳವನನು ಏನಿಳೆದವೋ ಬಲವೇನೋ, ಪಾಶಬದ್ಧನು ನರನು ಮಂಕುತಿಮ್ಮ. ಬಹಳ ದೊಡ್ಡ ಗುಣ ಇದು. ನಾವು ಯಾರನ್ನೂ ಪಾಪಿ ಅಂತ ಅನ್ಬಾರ್ದು, ಯಾರನ್ನೂ ದೋಷಿ ಅಂತ ಅನ್ಬಾರ್ದು. ಎಲ್ಲರ ಮನಸ್ಸು ಅವರವರ ವಾಸನೆಗಳ ಪಾಶಕ್ಕೆ ಬದ್ಧವಾಗಿರುವ ಮನಸ್ಸು. ಯಾವುದೋ ಒಂದು ದಾರಿಯಲ್ಲಿ ಸುಖ ಇದನ್ನುವಂತ ದಾರಿಯಲ್ಲಿ ಹೋಗ್ತಿದ್ದಾನೆ, ಕುಡಿತಾನೆ, ಕೆಟ್ಟ ದಾರಿಯಲ್ಲಿ ಹೋಗ್ತಾನೆ, ಏನೇನೋ ಮಾಡ್ತಾನೆ. ಅವನನ್ನು ಕೆಟ್ಟವನು ಅಂತ ಅನ್ನಬೇಡಿ. ಇವತ್ತಲ್ಲ ನಾಳೆ ಅವನಿಗೆ ಆ ದಾರಿಯಲ್ಲಿ ನನ್ನ ನಿಜವಾದ ಸುಖ ಇಲ್ಲ, ನಿಜವಾದ ಶಾಂತಿ ಇಲ್ಲ ಅಂತ ಅನ್ನುವಾಗ ಅವನಿಗೆ ಗೊತ್ತಾದಾಗ ಹಿಂದೆ ಬರ್ತಾನೆ. ವ್ಯಾಧ ಅನ್ನುವಂಥವನು ವಾಲ್ಮೀಕಿ ಆದದ್ದು ಹೌದಾದ್ರೆ, ಸಾಮಾನ್ಯ ವ್ಯಕ್ತಿ ಅನ್ನುವಂತಹ ಬೇಡರವ ನಾಮದೇವ ಆದದ್ದು ಹೌದಾದ್ರೆ, ಪ್ರತಿಯೊಬ್ಬ ಮಾನವನಿಗೂ ಕೂಡ ಒಳ್ಳೆಯ ಪಥ ಇದೆ. ಆದ್ರಿಂದ ಪಾತಕಿಯೊಳಗ್ರಹವ ತೋರೆ ನಿರ್ಮಲನಾರು, ಆತುಮದೆ ಪರಿಕಥೆಯ ನರಿತವರೆನಾರು, ಸೋತ ದುರ್ಬಲಿಗೆ ಸಲ್ಲುವುದು ನಮ್ಮನು ಕಂಪೆ, ನೀತಿ ನಿಂದೆಯೊಳಿರದು ಮಂಕುತಿಮ್ಮ. ಇನ್ನೊಬ್ಬನನ್ನು ಹಳಿಬೇಡಪ್ಪ, ಮತ್ತೊಬ್ಬನನ್ನು ಕೆಟ್ಟವ ನೀಚ ಅಂತ ಅನ್ಬೇಡಪ್ಪ, ನಿಂದೆ ಮಾಡಬೇಡ. ಪ್ರತಿಯೊಬ್ಬ ಮಾನವನಿಗೂ ಕೂಡ ಆ ಪರಮ ಪುರುಷಾರ್ಥ ಅನ್ನುವಂಥ ಮೋಕ್ಷವನ್ನು ಗಳಿಸುವಂತಹದ್ದು ಅವನ ಜನ್ಮಸಿದ್ಧ ಹಕ್ಕು, ಸಾಧ್ಯ ಇದೆ. ಆದರೆ ಆ ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿ ಇವತ್ತಿಗೆ ಯಾವುದೋ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದೆ. ಅವನನ್ನು ಪಾತಕಿ, ಅವನನ್ನು ದೋಷಿ, ಇವನನ್ನು ಪಾಪಿ ಅನ್ಬೇಡ, ಖಂಡಿತವಾಗಿಯೂ ಅನ್ಬೇಡ. ಇಂಗ್ಲಿಷ್ನಲ್ಲಿ ಅಂತಾರೆ, ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್, ಎವ್ರಿ ಸೈಂಟ್ ಹ್ಯಾಡ್ ಎ ಪಾಸ್ಟ್. ಪ್ರತಿಯೊಬ್ಬ ಮಹಾತ್ಮನಿಗೂ ಕೂಡ ಪೂರ್ವವಾದ ಜನ್ಮ ಅಂತಂತೇವೆ, ಹಿಂದಿನ ನಾನಾ ರೀತಿಯ ಅನುಭವಗಳು ಸಾಕಷ್ಟಿದೆ. ಎಲ್ಲ ಮಹಾತ್ಮರುಗಳ ಕಥೆಯೂ ಹಾಗೆ, ಎಷ್ಟೆಷ್ಟೋ ಪಾಪ ಮಾಡಿದವರೇ. ಅದೇ ರೀತಿಯಲ್ಲಿ ಪಾಪಿಗೂ ಕೂಡ ಪುಣ್ಯವಂತನಾಗುವ, ಭಾಗ್ಯವಂತನಾಗುವ, ಆ ಪರಮಾತ್ಮನಲ್ಲಿ ಒಂದಾಗುವಂತಹ ದಿವಸ ಇದೆ. ಆ ಭಾಗ್ಯದ ಬಾಗಿಲು ಅವನಿಗೂ ತೆರೆಯುತ್ತೆ. ಯಾರನ್ನು ನೀಚ ನಿಕೃಷ್ಟ ಅನ್ನಬಾರದು, ಅಥವಾ ಯಾರೇ ಆಗಲಿ ತನ್ನನ್ನೇ ತಾನು ನೀಚ ನಿಕೃಷ್ಟ ಅನ್ನುವಂತಹ ರೀತಿಯಲ್ಲಿ ನೋಡಬಾರದು. ಪ್ರತಿಯೊಬ್ಬರು ನಾವು ನಮ್ಮ ಅಂತಃಕರಣದಲ್ಲಿ ಬೆಳಗುತ್ತಾ ಇರುವ ಆ ಪರಮಾತ್ಮ ವಸ್ತುವನ್ನು ಪಡೆಯುವುದಕ್ಕಾಗಿ, ಆ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಸಾಧನೆ ಮಾಡಬೇಕು. ಸ್ವಾಮೀಜಿ, ಸಾಧನೆ ಎಲ್ಲ ಸರಿನೇ, ಆದರೆ ಈ ಸಾಧನೆಯ ದಾರಿಯಲ್ಲಿ ನಾವು ಸಾಧನೆ ಮಾಡ್ತಾ ಇದ್ದ ಹಾಗೆ ಬರುತ್ತಲ್ಲ ಸ್ವಾಮಿ. ಏನು ಹೇಳು, ಒಂದು ದಿವಸ ನಾವು ಸಾಯ್ಬೇಕಾಗತ್ತಲ್ಲ.